Students, we'll continue the fifth session, that is in the chapter crop production and management. This is the fifth session. We learned in the previous sessions preparation of soil, sowing, adding manure and fertilizers. In this session, we'll learn about irrigation. What is irrigation? Why it is required? We know that all living beings need water to live. ಎಲ್ಲ ಜೀವ ಇರುವ ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ ನೀರು ಬೇಕೇ ಬೇಕು. ಬದುಕಬೇಕಂದ್ರೆ ನೀರು ಬೇಕು. Water is important for proper growth and development of flowers, fruits and seeds of plants. Now we are learning about crop. Cropping ಡೆವಲಪ್ಮೆಂಟಿಗೆ ಫ್ಲವರ್ಸ್ ಆಗಲಿ ಫ್ರೂಟ್ಸ್ ಸೀಡ್ಸ್ ಪ್ರಾಪರ್ ವಾಟರ್ ನಾವು ಕೊಡದೇ ಇದ್ರೆ ಅದು ಸರಿಯಾಗಿ ಗ್ರೋತ್ ಆಗಲ್ಲ, ಬೆಳೆಯಲ್ಲ. ವಾಟರ್ ಈಸ್ ಅಬ್ಸಾರ್ಬ್ಡ್ ಬೈ ದ ಪ್ಲಾಂಟ್ ರೂಟ್ಸ್. ನಾವು ಏನು ನೀರು ಹಾಕ್ತೀವೋ ಅದು ಪ್ಲಾಂಟ್ ರೂಟ್ಸ್ ಎಳ್ಕೊಳ್ಳುತ್ತೆ. ಅಲಾಂಗ್ ವಿತ್ ವಾಟರ್ ಮಿನರಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಆರ್ ಆಲ್ಸೋ ಅಬ್ಸಾರ್ಬ್ಡ್. ನಾವು ರೂಟ್ ನೀರನ್ನು ಎಳ್ಕೊಳ್ಳುತ್ತೆ, ಅದರ ಜೊತೆಗೆ ಮಿನರಲ್ಸ್ ಫರ್ಟಿಲೈಸರ್ಸ್ ಅದನ್ನು ಕೂಡ ಎಳ್ಕೊಳ್ಳುತ್ತೆ, ವಾಟರ್ ಜೊತೆಗೆ ಹೋಗುತ್ತೆ. ಪ್ಲಾಂಟ್ಸ್ ಕಂಟೈನ್ ನಿಯರ್ಲಿ 90% ಆಫ್ ವಾಟರ್. 90% ವಾಟರ್ ಇರುತ್ತೆ ಪ್ಲಾಂಟಲ್ಲಿ. ನಾವು ನೀರು ಹಾಕದಿದ್ರೆ ಗಿಡಗಳು ಸತ್ತೋಗ್ಬಿಡ್ತವೆ. ವಾಟರ್ ಈಸ್ ಎಸೆನ್ಷಿಯಲ್ ಬಿಕಾಸ್ ಜರ್ಮಿನೇಷನ್ ಆಫ್ ಸೀಡ್ಸ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಡರ್ ಡ್ರೈ ಕಂಡೀಷನ್. ಜರ್ಮಿನೇಷನ್ ಅಂದರೆ ಮೊಳಕೆ ನೀರಿಲ್ಲದಿದ್ರೆ ಮೊಳಕೆ ಬರೋದೇ ಇಲ್ಲ, ಸತ್ತೋಗ್ಬಿಡತ್ತೆ. ಮೊಳಕೆ ಬರಬೇಕು ಅಂದರೆ ನೀರು ಬೇಕೇ ಬೇಕು. Nutrients dissolved in water get transported to each part of the plant. ಏನು ವಾಟರ್ ರೂಟ್ಸ್ ಇಂದ ಬಂದಿದೆ ನ್ಯೂಟ್ರಿಯೆಂಟ್ಸ್ ಅದೆಲ್ಲ ಪಾರ್ಟ್ಸ್ಗಳಿಗೂ ಟ್ರಾನ್ಸ್ಫರ್ ಆಗುತ್ತೆ. ವಾಟರ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಕ್ರಾಪ್ ಫ್ರಮ್ ಬೋತ್ ಫ್ರೋಸ್ಟ್ ಆ್ಯಂಡ್ ಹಾಟ್ ಕರೆಂಟ್ಸ್. ಅಂದರೆ ಡ್ಯೂರಿಂಗ್ ವಿಂಟ್ರಲ್ಲಿ ಸ್ನೋ ಆಗಿ ಕನ್ವರ್ಟ್ ಆಗುತ್ತೆ. ಏನು ವಾಟರ್ ಇದೆ ಅಲ್ಲ ಅದು ಸ್ನೋ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಡ್ಯೂರಿಂಗ್ ಹಾಟ್ ಕರೆಂಟ್ಸ್ ಡ್ರೈ ಮಾಡುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನೀವು ನೀರು ಕೊಟ್ಟರೆ ಫ್ರೀಸ್ ಆದಾಗ ವಾಟರ್ ಲಿಕ್ವಿಡ್ ಸ್ಟೇಟಿಂದ ಸ್ನೋ ಸ್ಟೇಟಿಗೆ ಹೋದಾಗ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿ ನಮ್ಮ ಕ್ರಾಪನ್ನು ವಾರ್ಮ್ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ದ ಸೇಮ್ ವೇ ಸಮ್ಮರಲ್ಲಿ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ಸಲ್ಲಿ ಹೀಟ್ ಲಾಸ್ ಆಗುತ್ತೆ. ಯಾಕಂದರೆ ಅದು ಲಿಕ್ವಿಡ್ ಸ್ಟೇಟಿಂದ ಇವಾಪರೇಟ್ ಆಗೋದು. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಎನರ್ಜಿ ಲಾಸ್ ಆಗುತ್ತೆ. ಆಗ ಅಲ್ಲಿ ನಮ್ಮ ಪ್ಲಾಂಟ್ಸ್ಗೆ ಮತ್ತು ಪ್ಲಾಂಟ್ಸ್ ಪಾರ್ಟ್ಸ್ಗಳನ್ನು ಕೂಲಾಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಾಟರ್ ಪ್ರೊಟೆಕ್ಟ್ಸ್ ಈವನ್ ಇನ್ ಫ್ರೋಸ್ಟ್ ಆ್ಯಂಡ್ ಹಾಟ್ ಕರೆಂಟ್ಸ್. ಎರಡೂ ಟೈಮಲ್ಲೂ ನಮಗೆ ನಾವು ಪ್ಲಾಂಟ್ಸ್ಗಳಿಗೆ ವಾಟರ್ ಕೊಡಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಟು ಮೇಂಟೈನ್ ದ ಮಾಯ್ಶ್ಚರ್ ಆಫ್ ದ ಸಾಯಿಲ್ ಫಾರ್ ಹೆಲ್ದಿ ಕ್ರಾಪ್ ಗ್ರೋತ್, ಫೀಲ್ಡ್ಸ್ ಹ್ಯಾವ್ ಟು ಬಿ ವಾಟರ್ಡ್ ರೆಗ್ಯುಲರ್ಲಿ. ಮಾಯ್ಶ್ಚರ್ ಮೇಂಟೈನ್ ಮಾಡಬೇಕು ಸಾಯಿಲಲ್ಲಿ, ಯಾಕಂದರೆ ನಮ್ಮ ಪ್ಲ್ಯಾಂಟ್ಸ್ಗಳಿಗೆ ನೀರು ಬೇಕೇ ಬೇಕು. ಅದಕ್ಕೆ ನಾವು ಪ್ರತಿ ಫೀಲ್ಡ್ಸ್ ಆಗಲಿ ಏನೇ ಪ್ಲ್ಯಾಂಟ್ಸ್ ನಾವು ಏನು ಮಾಡಬೇಕು, ರೆಗ್ಯುಲರ್ ವಾಟರ್ ಕೊಡಲೇಬೇಕು. ಒಂದು ದಿವಸ ಜಾಸ್ತಿ ಕೊಡೋದು ಒಂದು ದಿವಸ ಕಡಿಮೆ ಕೊಡೋದು ಮಾಡಿದರೆ ಆಗೋಲ್ಲ. ಸೊ ದೆರ್ ಆರ್ ಸೋ ಮೆನಿ ಸಿಸ್ಟಮ್ಸ್ ಫಾರ್ ಇರಿಗೇಷನ್. ಏನು ಅಂದರೆ ಇರಿಗೇಷನ್ ಮೀನ್ಸ್ the supply of water to crop at different intervals is called irrigation. The supply of water to crops is irrigation. ನಾವು ಏನು ನೀರು ಕೊಡೋ ಪ್ರೋಸೆಸ್ ಇದೆ ಅಲ್ಲ ಅದನ್ನು ಇರಿಗೇಷನ್ ಅಂತ ಹೇಳ್ತಾರೆ. ಸೊ the time and frequency of irrigation varies from crop to crop, ಸಾಯಿಲ್ ಟು ಸಾಯಿಲ್ ಆ್ಯಂಡ್ ಸೀಸನ್ ಟು ಸೀಸನ್. ಎಲ್ಲ ಟೈಮಲ್ಲೂ ನಾವು ಒಂದೇ ರೀತಿ ನೀರು ಕೊಡೋಕ್ಕೆ ಹೋಗಲ್ಲ. ಅದು ಯಾವ ರೀತಿ ಸಾಯಿಲು, ಸೀಸನ್ ಯಾವುದು ಮತ್ತು ಯಾವ ಬೆಳೆ. ಕೆಲವೊಂದು ಬೆಳೆಗಳಿಗೆ ಜಾಸ್ತಿ ನೀರು ಬೇಕು, ಕೆಲವೊಂದು ಬೆಳೆಗಳಿಗೆ ಫಾರ್ ಎಕ್ಸಾಂಪಲ್ ಭತ್ತಕ್ಕೆ ಜಾಸ್ತಿ ಬೇಕು, ರಾಗಿಗೆ ಕಡಿಮೆ ಬೇಕು. ಸಾಯಿಲ್ ಡಿಫ್ರೆನ್ಸ್ ಇರುತ್ತೆ, ಸೀಸನ್ ಡಿಫ್ರೆನ್ಸ್ ಇರುತ್ತೆ. ನೀವು ಮಳೆಗಾಲದಲ್ಲೂ ಅದೇ ರೀತಿ ನೀರು ಕೊಡೋದು ಬೇಡ. ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಕ್ರಾಪ್ಗಳಿಗೆ ಯಾವ್ಯಾವ ಸಾಯಿಲ್ಗಳಿಗೆ ಬೇರೆ ಬೇರೆ ರೀತಿ ನೀರುಗಳನ್ನು ನಾವು ಕೊಡಬೇಕಾಗತ್ತೆ.
ಇನ್ ಸಮ್ಮರ್ ದ ಫ್ರೀಕ್ವೆನ್ಸಿ ಆಫ್ ವಾಟರ್ ಈಸ್ ಹೈಯರ್. ಸಮ್ಮರಲ್ಲಿ ನಾವು ಜಾಸ್ತಿ ನೀರು ಕೊಡ್ತೀವಿ. ಯಾಕೆ? ನೀವು ನೋಡಿದ್ದೀರಾ, ಸಮ್ಮರಲ್ಲಿ ನಾವು ಇಲ್ಲಿ ರಜೆಗೆ ಹೋಗಿ ಬರೋ ಹೊತ್ತಿಗೆ ನಾವು ನೆಟ್ಟ ಗಿಡಗಳೆಲ್ಲ ಸತ್ತೋಗಿರುತ್ತೆ. ಯಾಕಂದರೆ ನೀರೇ ಕೊಡೋರು ಇರಲ್ಲ. ಯಾಕಂದರೆ ದ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ಈಸ್ ಮಚ್ ಹೈಯರ್ ಇನ್ ಸಮ್ಮರ್ ಡ್ಯೂ ಟು ದ ವಾಟರ್ ಲಾಸ್ ಫ್ರಮ್ ದ ಟ್ರಾನ್ಸ್ಪಿರೇಷನ್. ನಾನು ಆಗಲೇ ಹೇಳಿದೆ ಪ್ರಿವಿಯಸ್, ಟ್ರಾನ್ಸ್ಪಿರೇಷನಲ್ಲಿ ವಾಟರ್ ಲಾಸ್ ಆಗುತ್ತೆ, ಇವಾಪ್ರೇಟ್ ಆಗಿಬಿಡುತ್ತೆ. ಸೊ ವಿಚ್ ಈಸ್ ಮಚ್ ಗ್ರೇಟರ್ ಆಸ್ ಕಂಪೇರ್ಡ್ ಟು ಅದರ್ ಸೀಸನ್. ಪ್ರತಿ ಸೀಸನ್ನಲ್ಲೂ ಆಗುತ್ತೆ ಟ್ರಾನ್ಸ್ಪಿರೇಷನ್ನು, ಬಟ್ ಸಮ್ಮರಲ್ಲಿ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆಗುತ್ತೆ, ಸೊ ನಾವೇನು ಮಾಡಬೇಕು, ನೀರು ಜಾಸ್ತಿ ಕೊಡಬೇಕು. ಇರಿಗೇಷನ್ frequency of irrigation is much higher in summer because of water loss from the transpiration. ಜಾಸ್ತಿ ಇರುತ್ತೆ ಪ್ರತಿ ಸೀಸನ್, ಬೇರೆ ಸೀಸನ್ಗಳಿಗಿಂತ ಸಮ್ಮರಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ನೀರನ್ನು ಜಾಸ್ತಿ ಕೊಡಬೇಕು ಸಮ್ಮರಲ್ಲಿ. ಅಂಡ್ ಸೋರ್ಸಸ್ ಆಫ್ ಇರಿಗೇಷನ್. ಎಲ್ಲಿಂದ? ಇರಿಗೇಷನ್ ಮೀನ್ಸ್ ವಾಟರಿಂಗ್ ಪ್ರೋಸೆಸ್. ಎಲ್ಲಿಂದ ನಮಗೆ ಸೋರ್ಸಸ್ ಆಫ್ ಇರಿಗೇಷನ್? ಇದು ಎಲ್ಲ ನಮ್ಗೆ ಗೊತ್ತು. ಸೋರ್ಸಸ್ ಆಫ್ ಇರಿಗೇಷನ್ಸ್ ಆರ್ ವೆಲ್ಸ್ ಆ್ಯಂಡ್ ಟ್ಯೂಬ್ ವೆಲ್ಸ್. ಬೋರ್ವೆಲ್ ಅಂತ ಹೇಳ್ತಿರಲ್ಲ, ಅದನ್ನು ಟ್ಯೂಬ್ ವೆಲ್ಸ್ ಅಂತ ಹೇಳ್ತಾರೆ. ಪಾಂಡ್ಸ್ ಆ್ಯಂಡ್ ಲೇಕ್ಸ್, ರಿವರ್ಸ್ ಆ್ಯಂಡ್ ಡ್ಯಾಮ್ಸ್, canals. These are all the sources of water. ನಿಮಗೂ ಗೊತ್ತು, ನೋಡಿದ್ದೀರಾ. ಬಟ್ ನವೇಡೇಸ್ ವಿ ಆರ್ ಯೂಸಿಂಗ್ ಡ್ರೈನೇಜ್ ಪ್ಯೂರಿಫೈ ಮಾಡಿ ಅದನ್ನು ನಾವು ಸೋರ್ಸಸ್ ಆಫ್ ಇರಿಗೇಷನ್ ಆಗಿ ಯೂಸ್ ಮಾಡ್ತೀವಿ. ಡ್ರೈನೇಜ್ ವಾಟರ್ ಕೂಡ ನಾವು ಇರಿಗೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಟ್ರೆಡಿಷನಲ್ ಮೆಥಡ್ಸ್ ಆಫ್ ಇರಿಗೇಷನ್. ಟ್ರೆಡಿಷನಲ್ ಮೆಥಡ್ಸ್ ಹೇಗೆ ನಾವು ಯೂಸ್ ಮಾಡ್ತಾ ಇದ್ವಿ ಮೊದಲು, ಈಗ ಹೇಗೆ ಚೇಂಜ್ ಆಗಿದೆ ಅದನ್ನು ನೋಡೋಣ. ದ ವಾಟರ್ ಅವೈಲೇಬಲ್ ಇನ್ ವೆಲ್ಸ್, ಲೇಕ್ಸ್, ಕೆನಲ್ಸ್ ಆರ್ ಲಿಫ್ಟೆಡ್ ಬೈ ಡಿಫ್ರೆಂಟ್ ಮೆಥಡ್ಸ್ ಇನ್ ಡಿಫ್ರೆಂಟ್ ರೀಜನ್ಸ್ ಫಾರ್ ಟೇಕಿಂಗ್ ಇಟ್ ಟು ದ ಫೀಲ್ಡ್ಸ್. ನಮ್ಮ ಬಾವಿಲಿರಲಿ, ನದಿದಿರಲಿ, ಕೆನಲ್ಸಲ್ಲಿರಲಿ, ಅದನ್ನು ನಾವು ಫೀಲ್ಡ್ಗೆ ತೊಗೊಂಡು ಹೋಗೋ ಪ್ರೊಸೆಸ್ಗಳು ಬೇರೆ ಬೇರೆ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಯೂಸ್ ಮಾಡ್ತಾ ಇದ್ರು. ನಾರ್ಮಲಿ ಲೇಬರ್ ಬೇಕಿತ್ತು ಮೊದಲು. ವಿ ಆರ್ ಟಾಕಿಂಗ್ ಅಬೌಟ್ ಟ್ರೆಡಿಷನಲ್ ಮೆಥಡ್. ಜಸ್ಟ್ ಎ ಮಿನಿಟ್. ಟ್ರೆಡಿಷನಲ್ ಮೆಥಡಲ್ಲಿ ಲೇಬರ್ಸ್ ಜಾಸ್ತಿ ಬೇಕಿತ್ತು. ಕ್ಯಾಟಲ್ ಆರ್ ಹ್ಯೂಮನ್ ಲೇಬರ್ ಈಸ್ ಯೂಸ್ಡ್ ಇನ್ ದೀಸ್ ಮೆಥಡ್ಸ್. ಅಲ್ಲಿ ತುಂಬ ಬೇಕೇ ಬೇಕಿತ್ತು. ಹ್ಯೂಮನ್ ಆರ್ ಕ್ಯಾಟಲ್ಸ್ಗಳು ಅಂದರೆ ದನ, ಎತ್ತು, ಕೋಣ ಇವುಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ದೀಸ್ ಮೆಥಡ್ಸ್ ಆರ್ ಚೀಪರ್ ಬಟ್ ಲೆಸ್ ಎಫಿಷಿಯಂಟ್. ದೊಡ್ಡ ದೊಡ್ಡ ಗದ್ದೆ ಇದ್ದಾಗ ಇದು ಕಷ್ಟ ಆಗ್ತಾ ಇತ್ತು, ಬಟ್ ಚೀಪರ್. ಒಬ್ಬನು ನಿಂತು ನೀರು ಹಾಕೋದೇ ಕೆಲಸ ಮಾಡ್ತಾ ಇದ್ದು, ಚೀಪರ್ ಆಗ್ತಾ ಇತ್ತು. ಆದರೆ ಲೆಸ್ ಎಫಿಷಿಯಂಟ್, ಸಫಿಷಿಯಂಟ್ ವಾಟರ್ ಹೋಗ್ತಾ ಇರಲಿಲ್ಲ, ವಾಟರ್ ಲಾಸ್ ಆಗ್ತಾ ಇತ್ತು. ಎಲ್ಲಿ ವಾಟರ್ ಲಾಸ್ ಆ್ಯಂಡ್ ಎಲ್ಲ ಕಡೆ ಸಫಿಷಿಯಂಟ್ ವಾಟರ್ಗಳು ಹೋಗ್ತಾ ಇರಲಿಲ್ಲ ಬೈ ದೀಸ್ ಟ್ರೆಡಿಷನಲ್ ಮೆಥಡ್ಸ್. ಯಾವ್ಯಾವ ಮೆಥಡ್ಸ್ ಇತ್ತು ನೀವು ನೋಡಿರ್ತೀರ ಹಳ್ಳಿಗಳಲ್ಲಿ. ಪುಲ್ಲಿ ಸಿಸ್ಟಮ್, ಮಾಟ್ ಅಂತ ಹೇಳ್ತಾರೆ, ಚೈನ್ ಪಂಪ್, ಡೇಕ್ಲಿ, ರಾಹತ್. ದೀಸ್ ಆರ್ ಆಲ್ ವೇರಿಯಸ್ ಟ್ರೆಡಿಷನಲ್ ವೇಸ್. ನಾನು ಚಿತ್ರ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಯರ್ ಇಸ್ ಅ ಮೋಟ್ ಪುಲ್ಲಿ ಸಿಸ್ಟಮ್. ಹೇಗೆ ಅಂದರೆ ಇಲ್ಲೊಂದು ಪುಲಿ ಇರುತ್ತೆ. This system involves pulling up water from the well with the help of bullock pulley, bucket and a rope. ಇಲ್ಲಿ ಒಂದು ಎಂಡ್ ಆಫ್ ದ ರೋಪ್ ಅಲ್ಲಿ ಬಕೆಟ್ ಕಟ್ಟಿರ್ತಾರೆ. ಅನದರ್ ಎಂಡ್ ಈಸ್ ಟೈಡ್ ಟು ದ ಬಫೆಲೋ ಆರ್ ಕ್ಯಾಟಲ್, ಯಾವುದಕ್ಕಾದ್ರೂ ಕಟ್ಟಿರ್ತಾರೆ. ಆ್ಯಂಡ್ ಅದು ಈ ಕಡೆ ಬರುತ್ತೆ, ಕೆಳಗಡೆ ಹೋದಾಗ ನೀರು ತುಂಬಿಕೊಳ್ಳುತ್ತೆ. ಆಮೇಲೆ ಅದನ್ನು ಆ ಕಡೆ ಎಳೆದಾಗ ಇಲ್ಲಿ ನೀರು ಇರ್ತೈತೆ. ಇದನ್ನು ಇಲ್ಲಿ ನೋಡಿ, ಇಲ್ಲಿ ವೇಸ್ಟೇಜ್ ಆಫ್ ವಾಟರ್ ಆಗುತ್ತೆ. ಒಂದು ಲೇಬರು, ಟೈಮ್ ಕನ್ಸ್ಯೂಮಿಂಗು. ದೊಡ್ಡ ಗದ್ದೆ ಇದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ದಿಸ್ ಇಸ್ ಅ ಮೋಟ್ ಸಿಸ್ಟಮ್. You have to remember mode system, chain pump, Dekli and Rahat. These are all the systems used our ancestors. ನಮ್ಮ ಹಳಬ್ರೆಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ರು. ಈಗ ಇದನ್ನು ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಅದರದ್ದು ಎಫಿಷಿಯನ್ಸಿ ಕಡಿಮೆ. Now let's see the chain pump system. ಇಲ್ಲಿ ಏನಂದ್ರೆ chain pump. A chain pump consists of two large wheels connected ಬೈ ಆ್ಯನ್ ಎಂಡ್ಲೆಸ್ ಚೈನ್. ಏನಾಗುತ್ತೆ, ನಮ್ಮ ಚಿತ್ರದಲ್ಲಿ ಬುಕ್ಕಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಹೋಗಿದೆ, ಇನ್ನು ಅನದರ್ ವೀಲ್ ಇರುತ್ತೆ, ಅದು ಸೋರ್ಸ್ ಆಫ್ ವಾಟರ್ ಇರುತ್ತೆ, ಅಲ್ಲಿ ಮುಳುಗಿರ್ಬೇಕದು ಅನದರ್ ವೀಲ್.
the bottom wheel is half immersed in the water source. ಈಗ ನಾನು ಇದನ್ನೇ ಇಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಎರಡು ವೀಲ್ ಇರುತ್ತೆ. ಒಂದು ಸೋರ್ಸ್ ಆಫ್ ವಾಟರ್ ಅಲ್ಲಿ ಹಾಫ್ ಇಮರ್ಸ್ಡ್ ಬಕೆಟ್ಸ್ಗಳನ್ನ ಟೈ ಮಾಡಿರ್ತಾರೆ ಇಲ್ಲಿ. As the wheel turned, the connected buckets dipped into the pool and pick up water. ಏನಾಗುತ್ತೆ, ಇಲ್ಲಿ ನೀರು ಇಲ್ಲಿಂದ ಬರುತ್ತೆ, ಖಾಲಿ ಬರುತ್ತೆ, ಇಲ್ಲಿಂದ ತುಂಬಿಸ್ಕೊಂಡು ಇಲ್ಲಿ ಹೋಗಿ ಇಲ್ಲಿ ಪೋರ್ ಆಗುತ್ತೆ, ಅಂದರೆ ನಮ್ಮ ಫೀಲ್ಡ್ಗಳಿಗೆ ಹೋಗುತ್ತೆ. ಅಗೇನ್ ಇಟ್ ವಿಲ್ ಟರ್ನ್. ದಿಸ್ ಇಸ್ ದ ವೇ. ಇಲ್ಲಿ ನಮ್ಮ ಯಾವುದೇ ಹ್ಯೂಮನ್ ಲೇಬರ್ ಆರ್ ಕ್ಯಾಟಲ್ಸ್ಗಳು ಇಲ್ಲ. ಓಕೆ. ಆಸ್ ದ ವೀಲ್ ಟರ್ನ್ಡ್, the connected buckets dip into the pool and pick up water. The chain then lifts them to the upper wheel where the water from the buckets is transferred to the pool. The chain then carries empty buckets back down to be refilled and the process continues. ಈ ರೀತಿ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ನಮ್ಮ ಚಿತ್ರದಲ್ಲಿ ಈ ರೀತಿ ಇದೆ, ಅರ್ಧ ಚಿತ್ರ ಕೊಟ್ಟಿದ್ದಾರೆ. ಆಕ್ಚುಲಿ ಚೈನ್ ಸಿಸ್ಟಮ್ ಈ ರೀತಿ ವರ್ಕ್ ಮಾಡುತ್ತೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್ಡ್ ನೌ. ಓಕೆ. Now comes the third one, Dekli. In this system, ropes and buckets are connected to one end of the heavy sticks and heavy counterweight at the other end. When the water is collected, the system irrigates the field. This system requires human labor and lot of time. ಏನಂದ್ರೆ ಈ ರೀತಿ ಒಂದು ದೊಡ್ಡ ಕೋಲನ್ನು ಈ ರೀತಿ ಇಟ್ಟಿರ್ತಾರೆ. ಒಂದು ಕಡೆ ಹೆವಿ ಲೋಡ್ ಇಟ್ಟಿರ್ತಾರೆ, ಇಲ್ಲಿ ಒಂದು ಕಡೆ ಬಕೆಟ್ ಕಟ್ಟಿರ್ತಾರೆ. ಇದನ್ನು ಲೂಸ್ ಮಾಡಬೇಕು. ಇಲ್ಲಿ ಲೋಡನ್ನು ತೆಗೆದ್ರೆ ಇದು ಕೆಳಗಡೆ ಹೋಗಿ ನೀರು ಮತ್ತೆ ಲೋಡ್ ಇಡಬೇಕು. ಆಗ ತುಂಬಿಸ್ಕೊಂಡು ಬಂದಿರೋದನ್ನು ಎತ್ತಿ ಹಾಕಬೇಕು. ಲೇಬರ್, ಟೈಮ್ ಕನ್ಸ್ಯೂಮಿಂಗ್, ಲಾಟ್ ಆಫ್ ಲೇಬರ್ ಆ್ಯಂಡ್ ವೇಸ್ಟೇಜ್ ಆಫ್ ವಾಟರ್ ಆ್ಯಂಡ್ ದೊಡ್ಡ ಫೀಲ್ಡ್ಗಳಿಗೆ ಇದು ಸಾಧ್ಯ ಆಗೋಲ್ಲ. ಸೊ ದಿಸ್ ಈಸ್ ಡೇಕ್ಲಿ ಸಿಸ್ಟಮ್. And another one system is Rahat system, lever system. ಇಲ್ಲಿ ಏನಂದ್ರೆ, in this system the wheel is it is also called Persian wheel ಅಂತಾನು ಹೇಳ್ತಾರೆ, because it ಪರ್ಷಿಯಾದಿಂದ ಬಂದಿರೋದು. In this system, wheel is turned by the oxen or buffalo or cows to get the water out of the water source and then spread out over the crop. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ, you can see in the picture, buffalo is rotating here. whatever I am showing, ಇಲ್ಲಿ liver ಇರುತ್ತೆ. By this liver, this will be rotated. ಈ wheel rotate ಆಗುತ್ತೆ. And ಇಲ್ಲಿ water source, the wheel has to be kept on the near the water source. When the wheel rotates, buckets ಸೇಮ್ ಚೈನ್ ಸಿಸ್ಟಮ್ ಅಲ್ಲಿ ಹೇಗಾಗುತ್ತೋ ಅದೇ ರೀತಿ ಬಕೆಟ್ಸ್ ನೀರು ತುಂಬಿಸ್ಕೊಳುತ್ತೆ, ಹೋಗಿ ಖಾಲಿ ಮಾಡುತ್ತೆ. So this is lever system or Persian wheel, or we can call this as a Rahat. So these are four. ಒಂದು ಸ್ವಲ್ಪ ಇದರಲ್ಲಿ ಡಿಫ್ರೆನ್ಸ್ ಇರೋ ಮೆಥಡ್ಸ್ಗಳನ್ನು ಯೂಸ್ ಮಾಡಿರ್ಬೋದು. ನಿಮ್ಮ ಹಳ್ಳಿಗಳಲ್ಲೆಲ್ಲ ನೀವು ನೋಡಿರ್ಬೋದು, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಅಜ್ಜನ ಕೇಳಿದರೆ ಗೊತ್ತಾಗುತ್ತೆ. ಸೊ ಟ್ರೆಡಿಷನಲ್ ಮೆಥಡ್ ಅಂದರೆ ಈ ಒಂಚೂರು ಹೆಚ್ಚು ಕಡಿಮೆ ಇರೋವಂಥದ್ದು ಮೋಟ್, ಚೈನ್ ಪಂಪ್, ಡೇಕ್ಲಿ ಆ್ಯಂಡ್ ರಾಹತ್ ಸಿಸ್ಟಮ್ಸ್. ಬಟ್ ಲೇಬರ್ ಚೀಪ್, ಬಟ್ ಕಾಸ್ಟ್ ಲೇಬರ್ ಆ್ಯಂಡ್ ಲೆಸ್ ಎಫಿಷಿಯಂಟ್. ವೇಸ್ಟೇಜ್ ಆಫ್ ವಾಟರ್, ಅಷ್ಟು ಎಫಿಷಿಯಂಟ್ ಆಗಿಲ್ಲ, ವೇಸ್ಟೇಜ್ ಆಫ್ ವಾಟರ್. So we'll see the modern systems, modern methods of irrigation, sprinkler system, drip system, and some more systems are, in your book there are only 2 are given. I'll tell about other systems later. Sprinkler system ನೀವೆಲ್ಲ ಹಳ್ಳಿಯಲ್ಲಿ ನೋಡಿರ್ತೀರಾ, and drip system, ಡ್ರಿಪ್ ಇರಿಗೇಷನ್ ಈಗ ತುಂಬ ಫೇಮಸ್ ಆಗಿದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಮೈಕ್ರೋ ಡ್ರಿಪ್ ಇರಿಗೇಷನ್ ಅಂತಲೂ ಶುರುವಾಗಿದೆ. ವಿಲ್ ಸಿ ಸ್ಪ್ರಿಂಕ್ಲರ್ ಸಿಸ್ಟಮ್, ಹೌ ಇಟ್ ವರ್ಕ್ಸ್, ಇಲ್ಲಿ ತೋರಿಸ್ತಾ ಇದೆ. ಯು ಹ್ಯಾವ್ ಆಲ್ರೆಡಿ ಸೀನ್, ಅವೇರ್ ಆಫ್ ದಿಸ್. ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್. ದಿಸ್ ಸಿಸ್ಟಮ್ ಈಸ್ ಮೋರ್ ಯೂಸ್ಫುಲ್ ಆನ್ ಅನ್ಈವನ್ ಲ್ಯಾಂಡ್ ವೇರ್ ಸಫಿಷಿಯಂಟ್ ವಾಟರ್ ಈಸ್ ನಾಟ್ ಅವೈಲೇಬಲ್. ಅನ್ಈವನ್ ಲ್ಯಾಂಡ್ ಇದ್ದಾಗ ಸ್ಪ್ರಿಂಕ್ಲರ್ ಸಿಸ್ಟಮು ತುಂಬ ಯೂಸ್ ಆಗುತ್ತೆ. The perpendicular pipes have rotating nozzles on top are joined to main pipeline at regular intervals. ಏನು ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಕಾಣ್ತಾ ಇದೆ ಅಲ್ಲ, ಇಲ್ಲಿ
ರೊಟೇಟಿಂಗ್ ನೋಸಲ್ಸ್ ಹಾಕಿರ್ತಾರೆ. ನೀವು ವಾಟರ್ ಇದನ್ನ ಮೇನ್ ಪೈಪಿಗೆ ಸೇರಿಸಿರ್ತಾರೆ, ವಾಟರ್ ಪೈಪಿಗೆ. ಯಾವಾಗ ವಾಟರ್ ಬರುತ್ತೋ ಆ ಪ್ರೆಷರಲ್ಲಿ ಇಟ್ ವಿಲ್ ಸ್ಟಾರ್ಟ್ ರೊಟೇಟ್ ಆಗಬೇಕಾದ್ರೆ ಅಲ್ಲಿ ಆ ರೇಡಿಯಸ್ ಅಲ್ಲಿರೋ ಎಲ್ಲ ಪ್ಲಾಂಟ್ಸ್ಗಳಿಗೂ ನೀರು ಸಿಗುತ್ತೆ. ಇಟ್ ಸ್ಪ್ರಿಂಕಲ್ ರೈನ್ ವಾಟರ್ ಬಿದ್ದಾಗೆ ಆಗತ್ತೆ. ಇಟ್ ಇಸ್ ಅ ವೆರಿ ಯೂಸ್ಫುಲ್ ವಾಟರ್. ಇಟ್ ಸೇವ್ಸ್ ದ ವಾಟರ್. ಮೊದಲಿನ ಟ್ರೆಡಿಷನಲ್ ಮೆಥಡ್ಸ್ ಹಾಗೆ ಇಲ್ಲಿ ವೇಸ್ಟ್ ಆಗಲ್ಲ ವಾಟರ್. It escapes from the rotating nozzles. It gets sprinkled on the crops as if it is raining. Sprinkler is very useful for sandy soil. ಎಲ್ಲಿ ನೀರು ಇರಲ್ವೋ, ನೀರು ಹಿಡ್ಕೊಳ್ಳೋ ತಾಕತ್ತಿಲ್ವೋ ಸಾಯಿಲ್ ಅಲ್ಲಿ, ಸ್ಯಾಂಡ್ ಅಲ್ಲಿ ನೀರಿರೋಲ್ಲ, ಯಾವಾಗಲೂ ನೀರು ಬೇಕಾಗಿರುತ್ತೆ. ಯಾವಾಗಲೂ ನೀವು ಕೂಲಾಗಿಡಬೇಕು ಅಥವಾ ಮಾಯ್ಶ್ಚರ್ ಇರಬೇಕು ಅಂದರೆ ನೀವು ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಯೂಸ್ ಮಾಡ್ಬೋದು. ಸೊ ಎಲ್ಲೆಲ್ಲಿ ನೀವು ಸ್ಪ್ರಿಂಕ್ಲರನ್ನು ಯೂಸ್ ಮಾಡ್ಬೋದು? ಅನ್ಇವನ್ ಲ್ಯಾಂಡ್ ಇರೋಲ್ಲಿ, ಎಲ್ಲಿ uneven land and where sufficient water is not available, ಸರಿ ನೀರು ಇಲ್ಲದೆ ಇರೋ ಕಡೆ uneven ಲ್ಯಾಂಡ್ ಇದ್ರೆ, ಮತ್ತೆ ಎಲ್ಲಿ ಸ್ಯಾಂಡಿ ಸಾಯಿಲ್ ಇದೆ, ಎಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಲ್ವೋ ಅಲ್ಲಿ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಬೋದು. ವೆರಿ ಯೂಸ್ಫುಲ್. ಇಟ್ ಸೇವ್ಸ್ ದ ವಾಟರ್ ಅಂಡ್ ವೆರಿ ಎಫಿಷಿಯಂಟ್. ದೊಡ್ಡ ದೊಡ್ಡ ಗದ್ದೆಗಳಲ್ಲೂ ಹಾಕ್ಬೋದು. ಇಲ್ಲಿ ಲೇಬರ್ ಇಲ್ಲ, ಕಡಿಮೆ. And drip system. This, see here, small pipes are connected and small pipes are given to the root of the plants root ಕೆಳಗಡೆನೆ ಡ್ರಿಪ್ ಅಂದ್ರೆ ಚಿಕ್ಕ ಚಿಕ್ಕ ಡಾಟ್ಗಳನ್ನು ಬೀಳೋ ಹಾಗೆ ವಾಟರ್ ಡ್ರಾಪ್ಲೆಟ್ಸ್ ಬೀಳೋ ಹಾಗೆ ಮಾಡಿರ್ತಾರೆ. ಇನ್ ದ ಸಿಸ್ಟಮ್ ದ ವಾಟರ್ ಫಾಲ್ಸ್ ಡ್ರಾಪ್ ಬೈ ಡ್ರಾಪ್ at the position of the roots, so it is called drip system. ಡ್ರಾಪ್ ಬೀಳೋದನ್ನ ಡ್ರಿಪ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಟ್ ಈಸ್ ದ ಬೆಸ್ಟ್ ಟೆಕ್ನಿಕ್ ಫಾರ್ ವಾಟರಿಂಗ್ ಫ್ರೂಟ್ಸ್ ಪ್ಲಾಂಟ್ಸ್, ಗಾರ್ಡನ್ಸ್ ಆ್ಯಂಡ್ ಟ್ರೀಸ್. ಅಂದರೆ ಇಲ್ಲಿ ನೀರು ವೇಸ್ಟ್ ಆಗೋದೇ ಇಲ್ಲ. ಎಷ್ಟು ಬೇಕೋ ಅಷ್ಟು ಪ್ಲಾಂಟ್ಗಳಿಗೆ ನಾವು ಇದನ್ನು ಕೊಡ್ಬೋದು. ಇಟ್ ಈಸ್ ದ ಸಿಸ್ಟಮ್ ಪ್ರೊವೈಡ್ಸ್ ವಾಟರ್ ಟು ಪ್ಲಾಂಟ್ಸ್. ಡ್ರಾಪ್ ಬೈ ಡ್ರಾಪ್ ವಾಟರ್ ಈಸ್ ನಾಟ್ ವೇಸ್ಟೆಡ್ ಎಟ್ ಆಲ್. ಡ್ರಾಪ್ ಬೈ ಡ್ರಾಪ್ಗಳನ್ನು ವಾಟರ್ ವೇಸ್ಟ್ ಆಗಲ್ಲ. ಇಟ್ ಇಸ್ ಅ ಬೂನ್ ಇನ್ ರೀಜನ್ಸ್ ವೇರ್ ಅವೈಲಬಿಲಿಟಿ ಆಫ್ ವಾಟರ್ ಈಸ್ ಪೋರ್. ನಿಮಗೆ ಸ್ವಲ್ಪ ನೀರಿರುತ್ತೆ, ಆಗ ಅಂಥ ಕಡೆ ನೀವು ಡ್ರಿಪ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಅ ವೆರಿ ಪಾಪ್ಯುಲರ್ ಸಿಸ್ಟಮ್ ನೌಎಡೇಸ್. ಆಲ್ ಆರ್ ಯೂಸಿಂಗ್. ಇಟ್ ಇಸ್ ನಾಟ್ ಫಾರ್ ಗದ್ದೆಗಳಿಗೆ ಯೂಸ್ ಮಾಡಲ್ಲ, ಬಟ್ ಬೇರೆ ಯಾವುದು ಗಾರ್ಡನ್ಸು, ಪ್ಲಾಂಟ್ಸು, ಟ್ರೀಸ್ಗಳಿದ್ದಾಗ ಡ್ರಿಪ್ ಇರಿಗೇಷನ್ ಅನ್ನು ಯೂಸ್ ಮಾಡ್ತಾರೆ. ಇದನ್ನು ನೀವು ಈಗ ಎಲ್ಲ ಕಡೆ ಹಳ್ಳಿಗಳಲ್ಲಿ ನೋಡ್ಬೋದು. ಆ್ಯಂಡ್ ಗೌರ್ಮೆಂಟ್ ಪ್ರೊವೈಡ್ಸ್ ಸಬ್ಸಿಡಿ ಫಾರ್ ಆಲ್ ದಿಸ್ ಇರಿಗೇಷನ್ ಸಿಸ್ಟಮ್ಸ್. ಯು ಕ್ಯಾನ್ ಅವೈಲ್ ಸಿಸ್ಟಮ್. ನಾವು ಅದನ್ನು ಮಾಡಿ ನಾವು ಗೌರ್ಮೆಂಟಿಂದ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ, ಇದನ್ನು ನಾವು ಮಾಡ್ಬೋದು. And in this way, here is a water source. It is given to main pipe and it is a drip. Small micro ಚಿಕ್ಕ ಡಾಟ್ಗಳನ್ನು ಡ್ರಾಪ್ ಬೈ ಡ್ರಾಪ್ ಬೀಳೋ ಹಾಗೆ ಮಾಡಿರ್ತಾರೆ. and other systems, ಬಟ್ ಗದ್ದೆಗಳಿಗೆ ನಾವು ಡ್ರಿಪ್ ಇರಿಗೇಷನ್ ಆಗಲಿ ಸ್ಪ್ರಿಂಕ್ಲರ್ ಆಗಲಿ ಕಡಿಮೆ ಯೂಸ್ ಮಾಡೋದು. ವಿಲ್ ಯೂಸ್ ಫರೋ ಇರಿಗೇಷನ್. ಅಂದರೆ ನೀವು ಕೆನಲಿಂದ ಬಂದ ನೀರನ್ನು ಡೈರೆಕ್ಟ್ ಆಗಿ ಬಿಡುವಂಥದ್ದು ಫರೋ ಇರಿಗೇಷನ್. ಆ್ಯಂಡ್ ಬೇಸಿನ್ ಇರಿಗೇಷನ್. ನೀವು ಭತ್ತದ ಗದ್ದೆ ಎಲ್ಲ ನೋಡಿರ್ಬೋದು, ನೀರು ತುಂಬಿರುತ್ತೆ ಫುಲ್ಲು. ಆ ಬೇಸಿನ್, ಅದು ಸ್ಕ್ವೇರ್ ಮಾಡಿರೋದ್ರಲ್ಲೆಲ್ಲ ನೀರು ತುಂಬಿಟ್ಟಿರ್ತಾರೆ. ದಿಸ್ ಇಸ್ ಕಾಲ್ಡ್ ಬೇಸಿನ್ ಇರಿಗೇಷನ್. ಎಲ್ಲಿ ಕೆನಲಿಂದ ನೀರು ಬರ್ತದೆಯೋ ಅಥವಾ ವಾಟರ್ ಸೋರ್ಸ್ ಇದೆಯೋ ಅಲ್ಲಿಂದ ಡೈರೆಕ್ಟಾಗಿ ಬಿಟ್ಟಿರ್ತಾರೆ. ದೀಸ್ ಆರ್ ಆಲ್ ದ ಮಾಡರ್ನ್ ಮೆಥಡ್ಸ್ ಕೇಳಿದಾಗ ನೀವು ಸ್ಪ್ರಿಂಕ್ಲರ್ ಸಿಸ್ಟಮ್, ಡ್ರಿಪ್ ಇರಿಗೇಷನ್, ಫರೋ ಇರಿಗೇಷನ್, ಬೇಸಿನ್ ಇರಿಗೇಷನ್ ಅಂತ ಹೇಳ್ಬೋದು. ಬಟ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಆ್ಯಂಡ್ ಡ್ರಾಪ್ ಇರಿಗೇಷನ್ ದಟ್ ಸೇವ್ಸ್ ದ ವಾಟರ್, ದಟ್ ಕನ್ಸರ್ವ್ಸ್ ದ ವಾಟರ್ ಕನ್ಸರ್ವ್ ಮಾಡೋ ಯಾವುದು ಸಿಸ್ಟಮ್ಗಳು ಅಂತ ಕೇಳಿದ್ರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಆ್ಯಂಡ್ ಡ್ರಿಪ್ ಸಿಸ್ಟಮ್ ಅಂತ ಹೇಳಬೇಕು. So there is an assignment for you. What is irrigation? Describe 2 methods of irrigation which conserves water. ಯಾವುದು ನೀರು ಉಳಿಸೋ ಅಂತ ಮೆಥಡ್ಸ್ ಅಂತ ಕೇಳಿದ್ದಾರೆ. You have to write down. Any doubts? You contact me. Thank you.